ಹೇಗೆ ಸಾಫ್ಟ್ ಆಗಿ ಬಂದಿದೆ ನೋಡಿ. ನಮ್ಮ ಹಲಸಿನ ಬೀಜದ ರಸಭರಿತ ಗುಲಾಬ್ ಜಾಮೂನ್ ಸೂಪರ್ ಆಗಿ ಬಂದಿದೆ. ಹಲಸಿನ ಬೀಜದ ಗುಲಾಬ್ ಜಾಮೂನ್ ಅಂತ ಹೇಳಿ ಗೊತ್ತೇ ಆಗುದಿಲ್ಲ ತಿನ್ನುವಾಗ, ಅಷ್ಟು ಚೆನ್ನಾಗಿದೆ ರುಚಿ. ನನ್ನ ಮಗಳಿಗೆ ಉಂಟಲ್ಲ ಗುಲಾಬ್ ಜಾಮೂನ್ ಅಂತ ಹೇಳಿದ್ರೆ ಭಾರಿ ಇಷ್ಟ. ಹೇಳ್ತಾ ಇದ್ಲು ಗುಲಾಬ್ ಜಾಮೂನ್ ಮಾಡಿಕೊಡಿ ಅಮ್ಮ ಅಂತ ಹೇಳಿ. ನಾನು ಅದಕ್ಕೆ ಇವತ್ತು ಈ ಹಲಸಿನ ಹಣ್ಣಿನ ಬೀಜದಿಂದ ಸ್ಪೆಷಲ್ ಆದ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೇನೆ. ತುಂಬಾನೇ ವಿಭಿನ್ನವಾದ ರೆಸಿಪಿ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇವತ್ತಿನ ರೆಸಿಪಿ ಈ ಹಲಸಿನ ಬೀಜದ ಗುಲಾಬ್ ಜಾಮೂನ್. ಅದಕ್ಕೆ ಬೇಕಾಗಿ ನಾನಿಲ್ಲಿ ಹಲಸಿನ ಬೀಜವನ್ನು ತಗೊಂಡಿದ್ದೇನೆ. ನೋಡಿ, ಇಷ್ಟರಲ್ಲಿ ಸಿಪ್ಪೆ ಇದೆ. ಇದನ್ನ ಈಗ ಸಿಪ್ಪೆ ತೆಗೆದು ಬಿಡಿಸಿಟ್ಟಿದ್ದು. ಇದನ್ನ ಕೂಡ ಹಾಗೇನೆ ಸಿಪ್ಪೆ ಎಲ್ಲ ತೆಗೆಯುವ. ನೋಡಿ, ಈ ತರ ಒಂದು ಗುದ್ದಿ ಅದರ ಸಿಪ್ಪೆಯನ್ನು ಬಿಡಿಸಬಹುದು, ಆವಾಗ ಸಿಪ್ಪೆ ಬಿಡ್ತದೆ. ನೋಡಿ, ಈ ತರ ಬಿಟ್ಟು ಬರ್ತದೆ. ನಾವಂದ್ರೆ ಇದನ್ನ ಓಪನ್ ಮಾಡಿದಷ್ಟು ಒಳ್ಳೇದೆ. ಇದನ್ನ ಬೇಯಿಸಿ ನಂತರ ಕೈಯಲ್ಲಿ ಮತ್ತೆ ಪುಡಿ ಮಾಡ್ಲಿಕ್ಕೆ ಉಂಟು. ನೋಡಿ, ಸಿಪ್ಪೆ ಎಲ್ಲ ತೆಗ್ದಾಯ್ತು ಹಲಸಿನ ಬೀಜದ್ದು. ಇನ್ನಿದನ್ನ ಕುಕ್ಕರ್ ಅಲ್ಲಿ ಹಾಕಿ ಒಂದು 5 ರಿಂದ 6 ವಿಸಿಲ್ ಹೋಗೋ ತನಕ ಚಂದ ಮಾಡಿ ಬೇಯಿಸುವ. ಫುಲ್ಲು ಚೆನ್ನಾಗಿ ಬೇಯಬೇಕಿದು. ಹಲಸಿನ ಬೀಜ ಒಳ್ಳೆ ಬೆಂದಿದೆ. ಇದರ ಸಿಪ್ಪೆ ಎಲ್ಲ ತೆಗೆಯುವ. ಇದನ್ನ ಮತ್ತೆ ಮ್ಯಾಶ್ ಮಾಡ್ಲಿಕ್ಕೆ ಉಂಟು. ಸಿಪ್ಪೆ ಇದ್ರೆ ಉಂಟಲ್ಲ ಅದು ಚೆನ್ನಾಗಿ ಮ್ಯಾಶ್ ಆಗುದಿಲ್ಲ. ಹಾಗಾಗಿ ಸ್ವಲ್ಪ ಸಿಪ್ಪೆಯನ್ನು ತೆಗಿತೇನೆ. ಕೈಯಲ್ಲೇ ತೆಗಿಲಿಕ್ಕೆ ಬರ್ತದೆ. ನೋಡಿ ನೋಡಿ ನೋಡಿ, ಎಷ್ಟಾಗ್ತದೆ ಅಷ್ಟು ಸಿಪ್ಪೆ ಎಲ್ಲ ತೆಗಿದೆ ನಾನು. ಇನ್ನು ಸ್ವಲ್ಪ ಸ್ವಲ್ಪ ಇದ್ರೆ ಏನು ತೊಂದರೆ ಇಲ್ಲ. ಇದನ್ನು ಮತ್ತೆ ಪುಡಿ ಪುಡಿ ಮಾಡ್ಲಿಕ್ಕೆ ಉಂಟು. ಈ ತರ ಫುಲ್ ಜಜ್ಜುವ, ಪುಡಿ ಪುಡಿ ಮಾಡಬೇಕು. ಎಷ್ಟಾಗ್ತದೆ ಅಷ್ಟು ಚೆನ್ನಾಗಿ ಪುಡಿ ಮಾಡುವ. ಸ್ವಲ್ಪ ಕೂಡ ಇದುಂಟಲ್ಲ ಕಡಿ ಕಡಿ ಇರಬಾರ್ದು. ಅಂದ್ರೆ ನಾವು ಈ ಗುಲಾಬ್ ಜಾಮೂನ್ ಮಾಡ್ತಾ ಇರೋದು ನೋಡಿ, ಅದಕ್ಕೆ ಅದೇ ತರ ನಮಗೆ ಟೆಕ್ಸ್ಚರ್ ಬರಬೇಕು. ಮಾತ್ರ ಒಳ್ಳೆ ಟೇಸ್ಟ್ ಆಗ್ತದೆ. ಡಿಫ್ರೆಂಟ್ ಆದ ರೆಸಿಪಿ ಮಾತ್ರ. ನೋಡಿ, ಇಷ್ಟು ಪುಡಿ ಮಾಡಿದ್ರೆ ಸಾಕು. ಈ ತರ ಹದ ಇರಬೇಕು, ಸ್ವಲ್ಪ ಕೂಡ ಕಡಿ ಕಡಿ ಇರಬಾರ್ದು. ಇದಕ್ಕಿನ್ನು ಒಂದು 2 ಸ್ಪೂನ್ ಆಗುವಷ್ಟು ಮೈದಾವನ್ನು ಹಾಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಮಿಕ್ಸ್ ಮಾಡುವ. ತುಂಬ ಗಟ್ಟಿಯಾಗಿ ಕಲಸೋದು ಬೇಡ. ಹಾಗೆ ಗಟ್ಟಿ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಸೇರಿಸ್ಬೋದು. ನೋಡಿ, ಹಿಟ್ಟನ್ನು ಈ ತರ ಮಾಡ್ಕೋಬೇಕು. ಈ ಹದದಲ್ಲಿ ಇರಬೇಕು. ನೋಡಿ, ಇದನ್ನೊಂದು 10 ನಿಮಿಷ ಹಾಗೆ ಬಿಡುವ. ಮತ್ತೆ ಉಂಡೆ ಮಾಡಿದ್ರೆ ಆಯ್ತು. ನಾವು ಗುಲಾಬ್ ಜಾಮೂನಿಗೆ ಸಕ್ಕರೆ ಪಾಕವನ್ನು ರೆಡಿ ಮಾಡುವ. ಪಾಕ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ 1.5 ಲೋಟದಷ್ಟು ನೀರು ಹಾಕಿದ್ದೇನೆ. 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. 3/4 ಕಪ್ ಸಕ್ಕರೆಗೆ 1.5 ಲೋಟ ನೀರು ಸಾಕಾಗ್ತದೆ. ತುಂಬ ಏರು ಪಾಕ ಬೇಕಾಗಿಲ್ಲ. ಸ್ವಲ್ಪ ಸಕ್ಕರೆ ಅಂಟು ಬಂದರೆ ಸಾಕು. ಏಲಕ್ಕಿ ಪೌಡ್ರ್ ಒಂದು 3/4 ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೇನೆ. ನೋಡಿ, ಇದು ಸಕ್ಕರೆಗೆ ಸ್ವಲ್ಪ ಕಲರ್ ಬಂದಾಗಿ ಕೂಡ ಬರ್ತದೆ. ಮತ್ತು ಇದು ಒಳ್ಳೆ ಫ್ಲೇವರ್ ಕೊಡ್ತದೆ. ನೋಡಿ, ಇಷ್ಟಾದರೆ ಸಾಕು. ನೋಡಿ, 10 ನಿಮಿಷ ಬಿಟ್ಟಾದಂದ್ರೆ ಹೀಗೆ ಆಗಿದೆ. ಇದನ್ನೆಲ್ಲ ಉಂಡೆ ಮಾಡಿಕೊಳ್ಳುವ. ನಾನಿದನ್ನು ಉಂಡೆ ಅಂದರೆ ಈ ಶೇಪಲ್ಲಿ ಮಾಡ್ಕೋತಾ ಇದ್ದೇನೆ. ಹೇಗೆ ಬೇಕಾದರೂ ಮಾಡ್ಕೋಬೋದು. ಉಂಡೆ ಬೇಕಾದರೂ ಮಾಡ್ಕೋಬೋದು, ಅಥವಾ ಈ ಥರ ಶೇಪಲ್ಲಿ ಕೂಡ ಮಾಡ್ಕೋಬೋದು. ನಾನಂದರೆ ಇದು ಮಗಳಿಗೆ ತುಂಬ ಇಷ್ಟ ಗುಲಾಬ್ ಜಾಮೂನ್. ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ, ಉಂಡೆ ಶೇಪ್ ಬೇಡ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೇನೆ. ಎಣ್ಣೆ ಇಟ್ಟಿದ್ದೆ. ಇನ್ನು ನಾವು ಗುಲಾಬ್ ಜಾಮೂನನ್ನು ಒಂದೊಂದೇ ಕಾಯಿಸೋದು. ಒಂದೊಂದೇ ಹಾಕ್ತಾ ಬರುವ. ಒಂದು 2 ನಿಮಿಷ ಹಾಗೆ ಬಿಡುವ. ಸ್ವಲ್ಪ ಬೇಕಾದರೆ ಈ ಥರ ಎಣ್ಣೆಯನ್ನು ಹಾಕೋತಾ ಇರ್ಬೋದು. ಜಾಸ್ತಿ ಬೇಕಾದರೆ ಹಾಕೋಬಹುದು. ನಾನಿಲ್ಲಿ ಒಂದು ಸಲಕ್ಕೆ 4 ಮಾತ್ರ ಹಾಕೊಂಡು ಬೇಯಿಸ್ತಾ ಇದ್ದೇನೆ. ನೋಡಿ, ಇನ್ನೊಂದು 1 ನಿಮಿಷ ಹಾಗೆ ಬೇಯಿಸಿದ್ರೆ ಸಾಕು. ಕಲರ್ ಆಗ್ತಾ ಬಂತು. ಹಾಗೆ ಒಳಗಡೆ ಕೂಡ ಚೆನ್ನಾಗಿ ಬೇಯ್ತದೆ. ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಬೇಕು.
ಹೈ ಫ್ಲೇಮಲ್ಲಿ ಇಟ್ಟರೆ ಒಂದೇ ಸಲ ಕಪ್ಪಾಗಿ ಬಿಡ್ತದೆ, ಒಳಗಡೆ ಬೇಯುವುದಿಲ್ಲ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ತೆಗೆಯುವ. ನೋಡಿ, ನಮ್ಮ ಸಕ್ಕರೆ ಪಾಕಕ್ಕೆ ಕಾಯಿಸಿಟ್ಟಂತಹ ಗುಲಾಬ್ ಜಾಮೂನನ್ನು ಹಾಕುವ. ಸ್ವಲ್ಪ ಈ ಥರ ಮೇಲ್ಗಡೆ ಕೂಡ ಹಾಕುವ. ಪಾಕ ಎಲ್ಲ ಹೇಳ್ಕೊಳ್ತದೆ ಅವಾಗ. ಗುಲಾಬ್ ಜಾಮೂನ್ ಈ ಸಕ್ಕರೆ ಪಾಕವನ್ನು ಚೆನ್ನಾಗಿ ಹೀರ್ಕೋಬೇಕು. ಒಂದು 1/4 ಗಂಟೆ ಹಾಗೆ ಬಿಡುವ. ಹೇಗೆ ಸಾಫ್ಟಾಗಿ ಬಂದಿದೆ ನೋಡಿ, ನಮ್ಮ ಹಲಸಿನ ಬೀಜದ ರಸಭರಿತ ಗುಲಾಬ್ ಜಾಮೂನ್ ಸೂಪರ್ ಆಗಿ ಬಂದಿದೆ. ಹಲಸಿನ ಬೀಜದ ಗುಲಾಬ್ ಜಾಮೂನ್ ಅಂತ ಹೇಳಿ ಗೊತ್ತೇ ಆಗುದಿಲ್ಲ ತಿನ್ನುವಾಗ, ಅಷ್ಟು ಚೆನ್ನಾಗಿದೆ ರುಚಿ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಹಲಸಿನ ಬೀಜದ ಗುಲಾಬ್ ಜಾಮೂನ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾನೇ ಸ್ಪೆಷಲ್ ಆದ ರೆಸಿಪಿ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದ್ರೂ ಕೂಡ ಹೇಗೆ ಬಂದಿದೆ ನೋಡಿ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ನಾವು ಈ ತರ ವಿಭಿನ್ನವಾದ ವಿಡಿಯೋದೊಂದಿಗೆ ಬರ್ತಾ ಇರ್ತೇವೆ. ನಿಮಗೂ ಕೂಡ ಅದರ ನೋಟಿಫಿಕೇಶನ್ ಬೇಕಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.